ನಮಸ್ಕಾರ ಸ್ನೇಹಿತರೆ, ಮಿಕ್ಸರ್ ಮತ್ತು ವೆಟ್ ಗ್ರೈಂಡರ್ ಅನ್ನು ಹೇಗೆ ಸರ್ವಿಸ್ ಮಾಡುವುದು ಎಂಬುದರ ಕುರಿತು ಈ ಸೆಷನ್ಗೆ ಸ್ವಾಗತ. ಈ ವಿಡಿಯೋದ ಕೊನೆಯಲ್ಲಿ ನಿಮಗೆ ಇದು ಸಾಧ್ಯವಾಗುತ್ತದೆ. ಡಿಸ್ಮ್ಯಾಂಟಲ್ ಮಾಡುವುದು, ಭಾಗಗಳನ್ನು ಗುರುತಿಸುವುದು, ದೋಷಯುಕ್ತ ಭಾಗಗಳನ್ನು ಬದಲಾಯಿಸುವುದು ಮತ್ತು ಮಿಕ್ಸರ್ ಗ್ರೈಂಡರ್ ಅನ್ನು ರಿಅಸೆಂಬಲ್ ಮಾಡುವುದು. ಡಿಸ್ಮ್ಯಾಂಟಲ್ ಮಾಡುವುದು, ಭಾಗಗಳನ್ನು ಗುರುತಿಸುವುದು, ದೋಷಯುಕ್ತ ಭಾಗಗಳನ್ನು ಬದಲಾಯಿಸುವುದು ಮತ್ತು ವೆಟ್ ಗ್ರೈಂಡರ್ ಅನ್ನು ರಿಅಸೆಂಬಲ್ ಮಾಡುವುದು. ಇದನ್ನು ಪ್ರಾಯೋಗಿಕವಾಗಿ ಮಾಡಲು ಅಗತ್ಯವಿರುವ ಟೂಲ್ಸ್, ಮೆಟೀರಿಯಲ್ಸ್ ಮತ್ತು ಇಕ್ವಿಪ್ಮೆಂಟ್ ಗಳನ್ನು ನಾವು ಅರೇಂಜ್ ಮಾಡೋಣ. ಟೆಸ್ಟ್ ಲ್ಯಾಂಪ್, ಡಬಲ್ ಎಂಡೆಡ್ ಸ್ಪ್ಯಾನರ್ ಸೆಟ್, ಪ್ಲಾಸ್ಟಿಕ್ ಸ್ಪ್ಯಾನರ್, ಡಿಜಿಟಲ್ ಮಲ್ಟಿಮೀಟರ್, ಮೆಗ್ಗರ್, ಸ್ಕ್ರೂ ಡ್ರೈವರ್, ಪುಲ್ಲಿ ಪುಲ್ಲರ್, ಮಿಕ್ಸರ್ ಗ್ರೈಂಡರ್, ವೆಟ್ ಗ್ರೈಂಡರ್, ಗ್ರೀಸ್ ಮತ್ತು ಲುಬ್ರಿಕೇಟಿಂಗ್ ಆಯಿಲ್, ಕೆರೋಸಿನ್, ಕ್ಲೀನಿಂಗ್ ಬ್ರಷ್, ಸ್ಯಾಂಡ್ ಪೇಪರ್ ಸ್ಮೂತ್, ಸಾಲ್ಡರಿಂಗ್ ಲೀಡ್. ಉತ್ತಮ ತಿಳುವಳಿಕೆಗಾಗಿ ಈ ಅಭ್ಯಾಸವನ್ನು 2 ಭಾಗಗಳಾಗಿ ವಿಂಗಡಿಸಲಾಗಿದೆ. ಭಾಗ 1ರಲ್ಲಿ ಮಿಕ್ಸರ್ನ ಸರ್ವಿಸ್ ಮತ್ತು ರಿಪೇರಿ ಇರುತ್ತದೆ ಮತ್ತು ಭಾಗ 2ರಲ್ಲಿ ಗ್ರೈಂಡರ್ನ ಸರ್ವಿಸ್ ಮತ್ತು ರಿಪೇರಿ ಇರುತ್ತದೆ. ಈಗ ನಾವು ಮಿಕ್ಸರ್ನ ಸರ್ವಿಸ್ ಮತ್ತು ರಿಪೇರಿಯನ್ನು ನೋಡೋಣ. ಮೇಂಟೆನೆನ್ಸ್ ಕಾರ್ಡ್ನಲ್ಲಿ ನೇಮ್ ಪ್ಲೇಟ್ ವಿವರಗಳನ್ನು ಗಮನಿಸಿ. ಮೇಂಟೆನೆನ್ಸ್ ಕಾರ್ಡ್ನಲ್ಲಿ ಗ್ರಾಹಕರ ದೂರಿನ ವಿವರಗಳನ್ನು ನಮೂದಿಸಿ. ಮಿಕ್ಸರ್ ಅನ್ನು ಆನ್ ಮಾಡಿ ಮತ್ತು ಅದರ ಕಾರ್ಯವನ್ನು ಪರಿಶೀಲಿಸಿ. ಸಪ್ಲೈಯಿಂದ ಮಿಕ್ಸರ್ ಅನ್ನು ಪ್ರತ್ಯೇಕಿಸಿ. ಬಾಟಮ್ ಕವರ್ ತೆರೆಯಿರಿ ಮತ್ತು ಇವುಗಳಿಗಾಗಿ ದೃಶ್ಯ ತಪಾಸಣೆ ನಡೆಸಿ. ಸಪ್ಲೈ ಕೋಡ್ನಲ್ಲಿನ ಹಾನಿಗಳು ಮತ್ತು ಸಡಿಲ ಟರ್ಮಿನಲ್ಗಳು, ಸಂಪರ್ಕಗಳು, ಸ್ವಿಚ್ಗಳ ಉತ್ತಮ ಸ್ಥಿತಿ, ಮೋಟಾರಿನ ಸರಿಯಾದ ಮೌಂಟಿಂಗ್. ಒಂದು ವೇಳೆ ಅದನ್ನು ಬದಲಾಯಿಸದಿದ್ದರೆ ಜಾರ್ನ ನೈಲಾನ್ ಅಥವಾ ರಬ್ಬರ್ ಕಪ್ಲಿಂಗ್ ಮತ್ತು ಮೋಟಾರ್ ಸರಿಯಾಗಿ ಸೀಟೆಡ್ ಆಗಿದೆ ಎಂದು ಪರಿಶೀಲಿಸಿ. ಕೆಲವೊಮ್ಮೆ ರಿಟೈನಿಂಗ್ ಸ್ಪ್ರಿಂಗ್ ಮತ್ತು ವಾಷರ್ ಹಾಳಾಗಬಹುದು ಮತ್ತು ಬದಲಿಸುವ ಅಗತ್ಯವಿರುತ್ತದೆ. ಆಗಾಗ್ಗೆ ಸಂಭವಿಸುವ ಮಿಕ್ಸರ್ ಗ್ರೈಂಡರ್ನ ವಿಶಿಷ್ಟ ಸಮಸ್ಯೆಗಳು, ವಿಶೇಷವಾಗಿ ಅಪ್ಲೈನ್ಸ್ ತುಂಬಾ ಹಳೆಯದಾಗಿದ್ದರೆ, ಜಾರ್ನಲ್ಲಿ ಬ್ಲೇಡ್ ಸಡಿಲವಾಗುವುದು, ಜಾರ್ ಬಿರುಕು ಬಿಡುವುದು ಮತ್ತು ರಬ್ಬರ್ ಗ್ಯಾಸ್ಕೆಟ್ ಸವೆಯುವುದು. ವಿಶಿಷ್ಟವಾಗಿ ಮಿಕ್ಸರ್ ಗ್ರೈಂಡರ್ಗಳು 8 ರಿಂದ 10 ವರ್ಷ ಅಥವಾ ಅದಕ್ಕಿಂತ ಹೆಚ್ಚು ಕಾಲ ತೊಂದರೆ ಮುಕ್ತವಾಗಿ ಕಾರ್ಯನಿರ್ವಹಿಸುತ್ತದೆ. ಅಪ್ಲೈನ್ಸ್ ಜಾರ್ನ ಬ್ಲೇಡ್ ಸಡಿಲವಾಗಿದೆ ಎಂದು ಕಂಡುಬಂದರೆ ಬ್ಲೇಡ್ ಅಸೆಂಬ್ಲಿ ಬಿಗಿಗೊಳಿಸಲು ಮತ್ತು ಸ್ಕ್ರೂ ಡ್ರೈವರ್ ಅನ್ನು ಬಳಸಬಹುದು. ಮೆಗ್ಗರ್ ಅನ್ನು ಬಳಸಿಕೊಂಡು ಮೋಟಾರ್ನ ಇನ್ಸುಲೇಷನ್ ಟೆಸ್ಟ್ ಅನ್ನು ನಡೆಸಿ ಮತ್ತು ಮೇಂಟೆನೆನ್ಸ್ ಕಾರ್ಡ್ನಲ್ಲಿ ರೆಕಾರ್ಡ್ ಮಾಡಿ. ಇನ್ಸುಲೇಷನ್ ರೆಸಿಸ್ಟೆನ್ಸ್ ವ್ಯಾಲ್ಯೂ 1 ಮೆಗಾ ಓಮ್ ಗಿಂತ ಕಡಿಮೆಯಾಗಬಾರದು. ಹೀಟಿಂಗ್ ಅಥವಾ ವಾರ್ನಿಷಿಂಗ್ ಮಾಡುವ ಮೂಲಕ ಇನ್ಸುಲೇಷನ್ ವ್ಯಾಲ್ಯೂ ಅನ್ನು ಸುಧಾರಿಸಿ. ಒಂದು ವೇಳೆ ಇನ್ಸುಲೇಷನ್ ವ್ಯಾಲ್ಯೂ ಅನ್ನು ಮೆಗಾ ಓಮ್ ಗಿಂತ ಕಡಿಮೆ ಇದ್ದರೆ ಮೇಂಟೆನೆನ್ಸ್ ಕಾರ್ಡ್ನಲ್ಲಿ ಪರೀಕ್ಷಾ ಫಲಿತಾಂಶಗಳನ್ನು ನಮೂದಿಸಿ. ವಾರ್ನಿಷ್ ಮಾಡಿದ ನಂತರ ಇನ್ಸುಲೇಷನ್ ಟೆಸ್ಟ್ ಅನ್ನು ನಡೆಸಿ ಮತ್ತು ಮೇಂಟೆನೆನ್ಸ್ ಕಾರ್ಡ್ನಲ್ಲಿ ಫಲಿತಾಂಶಗಳನ್ನು ನಮೂದಿಸಿ. ಮಿಕ್ಸರ್ನ ಸ್ಕಿಮ್ಯಾಟಿಕ್ ಡಯಾಗ್ರಾಮ್ ಅನ್ನು ಸ್ಕ್ರೀನ್ ನಲ್ಲಿ ತೋರಿಸಲಾಗಿದೆ. ಇಲ್ಲಿ ಸಾಮಾನ್ಯವಾಗಿ ಮಿಕ್ಸರ್ನ ಕೆಳಭಾಗದಲ್ಲಿರುವ ಓವರ್ಲೋಡ್ ಸ್ವಿಚ್ ಮೂಲಕ ಸ್ಪೀಡ್ ಕಂಟ್ರೋಲ್ ಬಟನ್ ಗಳಿಗೆ ಸಂಪರ್ಕ ಹೊಂದಿರುತ್ತದೆ ಮತ್ತು ಫೀಲ್ಡ್ ವೈಂಡಿಂಗ್ ಗಳಿಂದ ಟ್ಯಾಪಿಂಗ್ ಗಳು ಸ್ಪೀಡ್ ಕಂಟ್ರೋಲ್ ಸ್ವಿಚ್ ಗೆ ಸಂಪರ್ಕ ಹೊಂದಿರುತ್ತದೆ. ಸ್ಕಿಮ್ಯಾಟಿಕ್ ಡಯಾಗ್ರಾಮ್ ಪ್ರಕಾರ ಕನೆಕ್ಷನ್ ಗಳನ್ನು ಮಾಡಲಾಗಿದೆ ಎಂದು ಪರಿಶೀಲಿಸಿ. ಈಗ ಮಿಕ್ಸರ್ ನಿಂದ ಪವರ್ ಕೋಡ್ ಅನ್ನು ತೆಗೆದುಹಾಕಿ ಮತ್ತು ಡಿಜಿಟಲ್ ಮಲ್ಟಿಮೀಟರ್ ಅಥವಾ ಟೆಸ್ಟ್ ಲ್ಯಾಂಪ್ ಅನ್ನು ಬಳಸಿಕೊಂಡು ವೈರ್ ಗಳ ನಡುವೆ ಕಂಟಿನ್ಯೂಟಿ ಮತ್ತು ಶಾರ್ಟ್ ಸರ್ಕ್ಯೂಟ್ ಗಳನ್ನು ಪರಿಶೀಲಿಸಿ. ದೋಷ ಕಂಡು ಬಂದಲ್ಲಿ ಅದನ್ನು ಉತ್ತಮವಾದುದರೊಂದಿಗೆ ಬದಲಾಯಿಸಿ. ಹೌಸಿಂಗ್ ನಿಂದ ಓವರ್ಲೋಡ್ ಸ್ವಿಚ್ ಸಂಪರ್ಕವನ್ನು ಕಡಿತಗೊಳಿಸಿ. ನಿಮ್ಮ ಮಿಕ್ಸರ್ ಗ್ರೈಂಡರ್ ಇದ್ದಕ್ಕಿದ್ದಂತೆ ನಿಂತರೆ ನಂತರ ಮಿಕ್ಸರ್ನ ಕೆಳಭಾಗವನ್ನು ನೋಡಿ. ನೀವು ಸ್ಟಿಕ್ಕರ್ ಆದ ಸ್ವಿಚ್ ಅನ್ನು ಕಾಣಬಹುದು. ಅದನ್ನು ಒತ್ತಿ 10 ನಿಮಿಷಗಳ ಕಾಲ ನಿರೀಕ್ಷಿಸಿ ಮತ್ತು ಮರು ಪ್ರಾರಂಭಿಸಿ. ಇದು ಅಪ್ಲೈನ್ಸ್ ಅನ್ನು ಮರು ಪ್ರಾರಂಭಿಸುತ್ತದೆ. ಈ ಸ್ವಿಚ್ ಅನ್ನು ಓವರ್ಲೋಡ್ ಸ್ವಿಚ್ ಅಥವಾ ಪ್ರೊಟೆಕ್ಷನ್ ಸ್ವಿಚ್ ಅಥವಾ ರಿಸೆಟ್ ಬಟನ್ ಎಂದು ಕರೆಯಲಾಗುತ್ತದೆ ಮತ್ತು ಇದು ಸರ್ಕ್ಯೂಟ್ ಬ್ರೇಕರ್ ನಂತೆ ಕಾರ್ಯನಿರ್ವಹಿಸುತ್ತದೆ. ಪ್ರತಿಯೊಂದು ಮಿಕ್ಸರ್ ಸ್ವಯಂಚಾಲಿತವಾಗಿ ವಿದ್ಯುತ್ ಸಂಪರ್ಕವನ್ನು ಕಡಿತಗೊಳಿಸುವ ಸಾಧನವನ್ನು ಹೊಂದಿದೆ. ಇದು ಸರ್ಕ್ಯೂಟ್ ಬ್ರೇಕರ್ ಎಂದು ಕರೆಯಲಾಗುತ್ತದೆ. ಒಂದು ವೇಳೆ ಸರ್ಕ್ಯೂಟ್ ಓವರ್ಲೋಡ್ ಅನ್ನು ಅನುಮಾನಿಸಿದರೆ ಮಷಿನ್ ತಕ್ಷಣವೇ ಸ್ಥಗಿತಗೊಳ್ಳುತ್ತದೆ. ಪರಿಣಾಮವಾಗಿ ಮಿಕ್ಸರ್ ಗ್ರೈಂಡರ್ನ ಹಠಾತ್ ಆಗಿ ನಿಲ್ಲುತ್ತದೆ. ಇದು ಮೋಟಾರ್ ಬಿಸಿಯಾಗುವುದನ್ನು ಮತ್ತು ಸುಡುವುದನ್ನು ತಡೆಯುತ್ತದೆ. ಸ್ವಿಚ್ ಸಂಪರ್ಕವನ್ನು ಕಡಿತಗೊಳಿಸಿದ ನಂತರ ಅದನ್ನು ವರ್ಕ್ ಬೆಂಚ್ ಮೇಲೆ ಇರಿಸಿ. ಡಿಜಿಟಲ್ ಮಲ್ಟಿಮೀಟರ್ ಅನ್ನು ಕಂಟಿನ್ಯೂಟಿ ಮೋಡ್ನಲ್ಲಿ ಹೊಂದಿಸಿ. ಮೆಟಲ್ ಪಿನ್ ಕನೆಕ್ಟರ್ಸ್ ಗಳ ಮೇಲೆ ಪ್ರೋಬ್ ಗಳನ್ನು ಇರಿಸಿ ಮತ್ತು ಬೀಪ್ ಶಬ್ದ ಕೇಳುತ್ತದೆ ಎಂದು ಖಚಿತಪಡಿಸಿಕೊಳ್ಳಿ. ಯಾವುದೇ ಶಬ್ದ ಕೇಳಿಸದಿದ್ದರೆ ಅದು ದೋಷಪೂರಿತವಾಗಿದೆ ಎಂದು ತೀರ್ಮಾನಿಸಿ ಮತ್ತು ಅದನ್ನು ಉತ್ತಮವಾಗದರೊಂದಿಗೆ ಬದಲಾಯಿಸಿ. ಅಲ್ಲದೆ ಸ್ವಿಚ್ ಉತ್ತಮವಾಗಿದೆಯೇ ಅಥವಾ ದೋಷಯುಕ್ತವಾಗಿದೆಯೇ ಎಂದು ಪರೀಕ್ಷಿಸುವ ನೀವು ಸ್ವಿಚಸ್ ಅನ್ನು ಬಳಸಬಹುದು. ಸ್ಪೀಡ್ ಕಂಟ್ರೋಲ್ ಅಥವಾ ರೋಟರಿ ಸ್ವಿಚ್ ನಿಂದ ಸಂಪರ್ಕವನ್ನು ತೆಗೆದುಹಾಕುವ ಮೊದಲು ಕನೆಕ್ಷನ್ ಗಳನ್ನು
ಅನ್ನು ಗಮನಿಸಿ. ಡಿಜಿಟಲ್ ಮಲ್ಟಿಮೀಟರ್ ಅನ್ನು ಕಂಟಿನ್ಯೂಟಿ ಮೋಡ್ ನಲ್ಲಿ ಹೊಂದಿಸಿ. ಸ್ವಿಚ್ ಅನ್ನು ಸ್ಥಾನ 1ಕ್ಕೆ ತಿರುಗಿಸಿ ಮತ್ತು ಪ್ರೋಬ್ಗಳನ್ನು ಇರಿಸಿ. ಒಂದು ಸಾಮಾನ್ಯ ಹಂತದಲ್ಲಿ ಮತ್ತು ಇನ್ನೊಂದು ಸ್ಥಾನ 1ರಲ್ಲಿ ಮತ್ತು ಕಂಟಿನ್ಯೂಟಿಯನ್ನು ಪರಿಶೀಲಿಸಿ. ಸ್ವಿಚ್ ಅನ್ನು ಆಯಾ ಸ್ಥಾನಗಳಿಗೆ ತಿರುಗಿಸುವ ಮೂಲಕ ಇತರ ಸ್ಥಾನಗಳಿಗೂ ಅದೇ ರೀತಿ ಮಾಡಿ. ಟೆಸ್ಟ್ ಲ್ಯಾಂಪ್ ಅನ್ನು ಬಳಸಿಕೊಂಡು ಫೀಲ್ಡ್ ಕಾಯಿಲ್ ಅನ್ನು ಪರೀಕ್ಷಿಸಿ. ಯಾವುದೇ ಕಂಟಿನ್ಯೂಟಿ ಇಲ್ಲದಿದ್ದರೆ ನಂತರ ಅದನ್ನು ಹೊಸ ವೈಂಡಿಂಗ್ ನಿಂದ ಬದಲಾಯಿಸಿ. ಎರಡು ಸೈಡ್ ಗಳಲ್ಲಿ ಬ್ರಷ್ ಹೋಲ್ಡರ್ ನಿಂದ ಕಾರ್ಬನ್ ಬ್ರಷ್ ಗಳನ್ನು ತೆಗೆದುಹಾಕಿ. ಬ್ರಷ್ ಉದ್ದವು ಅದರ ಮೂಲ ಉದ್ದದ 1/3 ಭಾಗದಷ್ಟು ಕಡಿಮೆ ಇದ್ದರೆ ಬ್ರಷ್ ಗಳನ್ನು ಅದೇ ದರ್ಜೆ ಮತ್ತು ಗಾತ್ರದರೊಂದಿಗೆ ಬದಲಾಯಿಸುವುದು ಉತ್ತಮ. ಹೊಸ ಬ್ರಷ್ ಅನ್ನು ಕಮ್ಯುಟೇಟರ್ ನಲ್ಲಿ ಸರಿಯಾಗಿ ಇರಿಸಬೇಕು. ಸೂಕ್ತವಾದ ನಗಳು ಮತ್ತು ಬೋಲ್ಟ್ ಗಳನ್ನು ತಿರುಗಿಸಿ ಮತ್ತು ಫೀಲ್ಡ್ ಕೋರ್ ನಿಂದ ಆರ್ಮೇಚರ್ ಅನ್ನು ಹೊರತೆಗೆಯಿರಿ. ಗ್ರೋಲರ್ ಬಳಸಿ ಆರ್ಮೇಚರ್ ಅನ್ನು ಪರೀಕ್ಷಿಸಿ. ಗ್ರೌಂಡ್ ಪರೀಕ್ಷೆ. ಆರ್ಮೇಚರ್ ಅನ್ನು ಗ್ರೋಲರ್ ನಲ್ಲಿ ಇರಿಸಿ. ಸೆಲೆಕ್ಟರ್ ಸ್ವಿಚ್ ಅನ್ನು ಗ್ರೌಂಡ್ ಟೆಸ್ಟ್ ಗೆ ತಿರುಗಿಸಿ ಮತ್ತು ಪವರ್ ಆನ್ ಮಾಡಿ. ತೋರಿಸಿರುವಂತೆ ಆರ್ಮೇಚರ್ ಕೋರ್ಗೆ ಒಂದು ಟೆಸ್ಟ್ ಪ್ರೋಬ್ ಅನ್ನು, ಕಮ್ಯುಟೇಟರ್ಗೆ ಮತ್ತೊಂದು ಟೆಸ್ಟ್ ಪ್ರೋಬ್ ಅನ್ನು ಸ್ಪರ್ಶಿಸಿ. ಒಂದು ವೇಳೆ ಟೆಸ್ಟ್ ಲ್ಯಾಂಪ್ ಹೊಳೆಯುತ್ತಿದ್ದರೆ ಆರ್ಮೇಚರ್ ಮತ್ತು ಕಮ್ಯುಟೇಟರ್ ಗ್ರೌಂಡ್ ಆಗಿದೆ ಎಂದರ್ಥ. ಆರ್ಮೇಚರ್ ಅನ್ನು ಬದಲಾಯಿಸಿ. ಶಾರ್ಟ್ ಸರ್ಕ್ಯೂಟ್ ಪರೀಕ್ಷೆ. ಸೆಲೆಕ್ಟರ್ ಸ್ವಿಚ್ ಅನ್ನು ಶಾರ್ಟ್ ಸ್ಥಾನಕ್ಕೆ ತಿರುಗಿಸಿ. ಗ್ರೋಲರ್ ನಲ್ಲಿ ಆರ್ಮೇಚರ್ ಅನ್ನು ಇನ್ಸ್ಟಾಲ್ ಮಾಡಿ ಮತ್ತು ಪವರ್ ಆನ್ ಮಾಡಿ. ತೋರಿಸಿರುವಂತೆ ಹ್ಯಾಕ್ಸೋ ಬ್ಲೇಡ್ ಅನ್ನು ಪ್ಯಾರಲಲ್ ಆಗಿ ಮತ್ತು ಆರ್ಮೇಚರ್ ಕೋರ್ ಸೆಗ್ಮೆಂಟ್ ಅನ್ನು ಸ್ಪರ್ಶಿಸುವಂತೆ ಹಿಡಿದುಕೊಳ್ಳಿ. ಆರ್ಮೇಚರ್ ಅನ್ನು ನಿಧಾನವಾಗಿ 1 ಅಥವಾ ಹೆಚ್ಚಿನ ಸುತ್ತು ತಿರುಗಿಸಿ. ಹ್ಯಾಕ್ಸೋ ಬ್ಲೇಡ್ ಕಂಪಿಸಿದರೆ ಆರ್ಮೇಚರ್ ಶಾರ್ಟ್ ಆಗಿದೆ ಎಂದರ್ಥ. ಆರ್ಮೇಚರ್ ಅನ್ನು ಬದಲಾಯಿಸಿ. ಓಪನ್ ಸರ್ಕ್ಯೂಟ್ ಪರೀಕ್ಷೆ. ಸೆಲೆಕ್ಟರ್ ಸ್ವಿಚ್ ಅನ್ನು ಓಲ್ಡ್ಸ್ ಐಗೆ ಟರ್ನ್ ಮಾಡಿ ಮತ್ತು ಆರ್ಮೇಚರ್ ಅನ್ನು ನಿಧಾನವಾಗಿ ತಿರುಗಿಸಿ. ಪೋಲ್ ಪೀಸಸ್ ನಡುವಿನ ಸ್ಥಾನಕ್ಕೆ ಪ್ರತಿ ಕಾಯಿಲ್ ಬರುವಾಗ ಒಂದು ಟೆಸ್ಟ್ ಪ್ರೋಬ್ ನೊಂದಿಗೆ ಅನುಗುಣವಾದ ಕಮ್ಯುಟೇಟರ್ ಬಾರ್ ಅನ್ನು ಮತ್ತು ಇನ್ನೊಂದು ಪ್ರೋಬ್ ನೊಂದಿಗೆ ಅಡ್ಜಸೆಂಟ್ ಬಾರ್ ಅನ್ನು ಸ್ಪರ್ಶಿಸಿ. ಮೀಟರ್ ಅನ್ನು ನೋಡಿ ಮತ್ತು ಅದು ಲೋ ರೀಡಿಂಗ್ ತೋರಿಸಿದರೆ ಸೆಲೆಕ್ಟರ್ ಸ್ವಿಚ್ ಅನ್ನು ಓಲ್ಡ್ ಸ್ಲೋಗೆ ತಿರುಗಿಸಿ. ಮೀಟರ್ ನಲ್ಲಿ ಯಾವುದೇ ರೀಡಿಂಗ್ ಅನ್ನು ತೋರಿಸದಿರುವುದು ಮುರಿದ ವೈಂಡಿಂಗ್ ಅಥವಾ ತೆರೆದ ಕಾಯಿಲ್ ಅನ್ನು ಸೂಚಿಸುತ್ತದೆ. ಒಂದು ವೇಳೆ ಕಾಯಿಲ್ ಸರಿಯಾಗದಿದ್ದರೆ ಕಮ್ಯುಟೇಟರ್ ಅನ್ನು ತಿರುಗಿಸಿದಂತೆ ಪ್ರತಿ ಕಾಯಿಲ್ಗೆ ಮೀಟರ್ ರೀಡಿಂಗ್ಗಳು ಒಂದೇ ಆಗಿರಬೇಕು. ಮೊದಲು ಕಾಯಿಲ್ ಪರೀಕ್ಷೆಯು ಸರಿ ಎಂದು ಊಹಿಸಿ. ಇತರ ಕಾಯಿಲ್ಗಳನ್ನು ಪರೀಕ್ಷಿಸುವಾಗ ಕಡಿಮೆ ಮೀಟರ್ ರೀಡಿಂಗ್ ಸಾಕಷ್ಟಿಲ್ಲದ ಟರ್ನ್ಗಳನ್ನು ಸೂಚಿಸುತ್ತದೆ. ಹೆಚ್ಚಿನ ರೀಡಿಂಗ್ ಕಾಯಿಲ್ನಲ್ಲಿ ಅನೇಕ ಟರ್ನ್ಗಳಿವೆ ಎಂದು ಸೂಚಿಸುತ್ತದೆ. ಹೀಟಿಂಗ್ ಅಥವಾ ವಾರ್ನಿಷಿಂಗ್ ಮಾಡುವ ಮೂಲಕ ಇನ್ಸುಲೇಷನ್ ವ್ಯಾಲ್ಯೂವನ್ನು ಸುಧಾರಿಸಿ. ಒಂದು ವೇಳೆ ಇನ್ಸುಲೇಷನ್ ವ್ಯಾಲ್ಯೂವನ್ನು ಮೆಗಾ ಓಮ್ ಗಿಂತ ಕಡಿಮೆ ಇದ್ದರೆ ನಂತರ ಮೇಂಟೆನೆನ್ಸ್ ಕಾರ್ಡ್ನಲ್ಲಿ ಪರೀಕ್ಷಾ ಫಲಿತಾಂಶಗಳನ್ನು ನಮೂದಿಸಿ. ವಾರ್ನಿಷಿಂಗ್ ಮಾಡಲು ಮೋಟಾರ್ ಅನ್ನು ತೆರೆದರೆ ಸ್ಟಾರ್ಟರ್ ಮತ್ತು ಆರ್ಮೇಚರ್ ಮತ್ತು ಬುಷ್ ಬೇರಿಂಗ್ ಗಳನ್ನು ಸಂಪೂರ್ಣವಾಗಿ ಸ್ವಚ್ಛಗೊಳಿಸಿ. ವಾರ್ನಿಷಿಂಗ್ ಮಾಡಿದ ನಂತರ ಇನ್ಸುಲೇಷನ್ ಟೆಸ್ಟ್ ಅನ್ನು ನಡೆಸಿ ಮತ್ತು ಮೇಂಟೆನೆನ್ಸ್ ಕಾರ್ಡ್ನಲ್ಲಿ ಫಲಿತಾಂಶಗಳನ್ನು ನಮೂದಿಸಿ. ಬ್ಲೇಡ್ ಗಳಲ್ಲಿರುವ ನಟ್ಗಳು ಮತ್ತು ಸೆಂಟರ್ಸ್ ಆಫ್ ಹೋಲ್ಡಿಂಗ್ ನಟ್ ಗಳನ್ನು ಕ್ಲಾಕ್ ವೈಸ್ ಮೂವ್ಮೆಂಟ್ ನಿಂದ ಸಡಿಲವಾಗಿರಬೇಕು ಮತ್ತು ಹೆಚ್ಚಿನ ಮಿಕ್ಸರ್ ಗಳಲ್ಲಿ ಆಂಟಿ ಕ್ಲಾಕ್ ವೈಸ್ ಮೂವ್ಮೆಂಟ್ ನಿಂದ ಬಿಗಿಗೊಳಿಸಬೇಕು ಎಂಬುದನ್ನು ನೆನಪಿಡಿ. ಅಸೆಂಬ್ಲಿಗೂ ಮೊದಲು ತಯಾರಕರು ಶಿಫಾರಸು ಮಾಡಿದಂತೆ ಬೇರಿಂಗ್ ಅನ್ನು ಲುಬ್ರಿಕೇಟ್ ಮಾಡಿ. ಹೆಚ್ಚಿನ ಬೇರಿಂಗ್ ಗಳಿಗೆ ಲುಬ್ರಿಕೇಶನ್ ಅಗತ್ಯವಿಲ್ಲ. ಅಗತ್ಯವಿದ್ದರೆ 3-in-1 ಆಯಿಲ್ ನಂತಹ ಒಂದು ಡ್ರಾಪ್ ಲೈಟ್ ಆಯಿಲ್ ಅನ್ನು ಬಳಸಬಹುದು. ಕಮ್ಯುಟೇಟರ್ ಸರ್ಫೇಸ್ ಅನ್ನು ಸ್ವಚ್ಛಗೊಳಿಸಿ. ಕಾರ್ಬನ್ ಟೆಟ್ರಾ ಕ್ಲೋರೈಡ್ ಆಗಿರುವ ಸಿಟಿಸಿ ಇಂದ ಕಪ್ಪು ಕಾರ್ಬನ್ ಡೆಪಾಸಿಟ್ ಅನ್ನು ತೆಗೆದುಹಾಕಬಹುದು. ಕಮ್ಯುಟೇಟರ್ ಮೇಲಿನ ಬುಷ್ ಗಳನ್ನು ಸರಿಯಾಗಿ ಇರಿಸಿ. ಸ್ಪ್ರಿಂಗ್ ಪ್ರೆಷರ್ ಅನ್ನು ಬೀರಲು ಬ್ರಷ್ ಗಳು ಸಾಕಷ್ಟು ಉದ್ದವಿದೆ ಎಂದು ಪರಿಶೀಲಿಸಿ. ಮೋಟಾರ್ ಅನ್ನು ಅಸೆಂಬಲ್ ಮಾಡಿ ಮತ್ತು ಟರ್ಮಿನಲ್ ಸ್ಕ್ರೂಗಳನ್ನು ಬಿಗಿಗೊಳಿಸಿ. ಕೆಳಭಾಗಗಳಲ್ಲಿ ಬ್ಲೇಡ್ ನೊಂದಿಗೆ ಜಾರ್ ಮತ್ತು ನೈಕ್ಲೋನ್ ಕಪ್ಲಿಂಗ್ ಅನ್ನು ಜೋಡಿಸಿ. ಸಪ್ಲೈಗೆ ಮೋಟಾರ್ ಅನ್ನು ಸಂಪರ್ಕಿಸಿ ಮತ್ತು ಮಿಕ್ಸರ್ ಅನ್ನು ಪ್ರಾರಂಭಿಸಿ. ಸ್ಮೂತ್ ರನ್ನಿಂಗ್ ಆಗಿ ಮಿಕ್ಸರ್ನ ಕೆಲಸವನ್ನು ಗಮನಿಸಿ. ಮಿಕ್ಸರ್ ರಿಪೇರಿ. ಗ್ರಾಹಕ ಅಥವಾ ಬಳಕೆದಾರರ ದೂರುಗಳನ್ನು ಆಲಿಸಿ ಮತ್ತು ಮೇಂಟೆನೆನ್ಸ್ ಕಾರ್ಡ್ನಲ್ಲಿ ನಮೂದಿಸಿ. ಸಾಮಾನ್ಯ ದೂರುಗಳು ಸಂಭವನೀಯ ಕಾರಣಕ್ಕಾಗಿ ದೋಷ ನಿವಾರಣೆ ಮತ್ತು ಸರಿಪಡಿಸುವ ಕ್ರಮಗಳು ಈ ಕೆಳಗಿನಂತಿವೆ. ತೊಂದರೆಗಾಗಿ ಕೆಳಗಿನ ಭಾಗಗಳನ್ನು ನೋಟದಿಂದ ಪರೀಕ್ಷಿಸಿ. ಪವರ್ ಕೋಡ್ ಮತ್ತು ಪ್ಲಗ್, ಸ್ವಿಚ್ನಲ್ಲಿ ಟರ್ಮಿನಲ್ ಕನೆಕ್ಷನ್, ಕಪ್ಲಿಂಗ್, ಶಾಫ್ಟ್ನ ಫ್ರೀನೆಸ್, ಸುಟ್ಟ ವಾಸನೆ ಮತ್ತು ವೈಂಡಿಂಗ್ಗಳ ಡಿಸ್ಕಲರಿಂಗ್. ಇದರೊಂದಿಗೆ ಭಾಗ 1 ಮುಕ್ತಾಯಗೊಳ್ಳುತ್ತದೆ. ಭಾಗ 2ರಲ್ಲಿ ನಿಮ್ಮನ್ನು ಭೇಟಿ ಮಾಡುತ್ತೇವೆ.